ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒನ್ಸ್ ಅಗೇನ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಏನು ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಅಪ್ಪನ ಮೇಲೆ ಇದ್ದ ಖುಷಿಗೆ ನಾನು ಯಾವುದನ್ನ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಒನ್ಸ್ ಅಗೇನ್ ಐಮ್ ಸೊ ಸಾರಿ. ಯಾಕಪ್ಪ ಅಂದರೆ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಗೌರಿ ಹಬ್ಬದಾಗನ, ಹಂಗಾಗಿ. ಯಾಕಪ್ಪ ಅಂದರೆ ಅಲ್ಲಿ ಅಮ್ಮನ ಮನೇಲಿ ನೆಟ್ವರ್ಕ್ ಅಂತೂ ಫಸ್ಟಾಗಿ ಸಿಗೋಲ್ಲ. ಅಲ್ಲಿ ನನ್ನ ಫೋನು ಇದ್ರು ಒಂದೇ ಇಲ್ದೋರು ಒಂದೇ ಆ ಥರ ಆಗ್ಬಿಡುತ್ತೆ. ಹಂಗಾಗಿ ನಾನು ಮಾರನೇ ದಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ನಂಗೆ ಗೊತ್ತಿಲ್ಲ, ಓದು. ಯಾವುದದು? ಯಾವ್ದು ದಿನಸಿಲು? ಎನ್ನು? ಗುಡ್. ಮುದ್ದು ಓದಿದಾದ್ಮೇಲೆ ಗಣಪತಿ ಹತ್ರ ಬಂದ್ವಿ. ಯಾಕಪ್ಪ ಅಂದರೆ ಗಣಪತಿ ತೊಗೋಬೇಕಲ್ಲ. ನಂದು 3 ವರ್ಷ ಕೊಡ್ತೀನಿ ಅಂತ ಅರ್ಸ್ಕೊಂಡಿದ್ದೆ. ಮುದ್ದು ಹುಷಾರಿರಲಿಲ್ಲ ತುಂಬ. ಹಂಗಾಗಿ ನಾನು 3 ವರ್ಷ ಆಗಬೇಕಾದ್ರೆ, ಇದು ಲಾಸ್ಟ್ ಇಯರು, ಹಂಗಾಗಿ ಕೊಟ್ಬಿಡೋಣ ಗಣಪತಿನೂ ಕೂಡ ಅಂತ ಅಂದ್ಬಿಟ್ಟು ಬಂದ್ವಿ ತಗೊಳ್ಳೋಣ ಅಂತ. ತಮ್ಮನಿಗೆ ಫೋನ್ ಮಾಡಿದ್ರಿಂದ ಅವ್ನು ಗಣಪತಿ ತೊಗೊಂಡಿದ್ದ. ಆದರೆ ಅರ್ಜೆಂಟಲ್ಲಿ ಅವನು ಗೌರಮ್ಮನ ತೊಗೊಬರೋದು ಮರ್ತ್ಕೊಬಿಟ್ಟಿದ್ದಾನೆ. ಅವ್ರು ಕೊಡ್ತಿದ್ರೇನೋ ಮೋಸ್ಟ್ಲಿ ಇವನು ಬಂದಿಲ್ಲ. ಹಂಗಾಗಿ ಗೌರಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಇಲ್ಲಿ ಬೆಸಗರಳ್ಳಿ ಸೈಡು, ಕೆರಗೋಡು ಸೈಡೆಲ್ಲೋ ಸಿಂಗಲ್ ಗಣಪತಿ ಅಂತೂ ಸಿಂಗಲ್ ಗೌರಿ ಅಂತೂ ಕೊಡೋದೇ ಇಲ್ವಂತೆ. ಹಂಗಾಗಿ ಇನ್ನೇನು ಮಾಡೋಣ, ಎಲ್ಲ ನೋಡ್ಕೊಂಡು ಕೇಳಿದ್ವಿ. ಅಷ್ಟು ರಿಕ್ವೆಸ್ಟ್ ಮಾಡಿದ್ರು ಕೂಡ ಇಲ್ಲ, ಗೌರಿ ತುಂಬ ಸಾಲ್ಟೇಜ್ ಇದೆ, ನಾವು ಕೊಡೋಕ್ಕಾಗಲ್ಲ ಅಂತಂದರು. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇರೋಬರೋ ಗಣಪತಿ ಎಲ್ಲ ನೋಡ್ಕೊಂಡು ಫೈನಲಿ ನಾವು ಎಲ್ಲ ಫ್ರೆಶ್ ಅಪ್ ಆಗಿ ಹೊರಟ್ವಿ. ಫೈನಲಿ ಎಲ್ಲಿಗಪ್ಪ ಅಂತ ಅನ್ಕೋಬೋದು. ಇವು ಗೌರಿ ಹಬ್ಬ ಇರೋದ್ರಿಂದ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಂತ, ಅವ್ರ ಮನೆಗೆ. ತುಂಬಾ ಖುಷಿ ಕೂಡ ಆಗ್ತಾಯಿದೆ, ಅಷ್ಟೇ ಕೂಡ ಬೇಜಾರು ಕೂಡ ಆಗ್ತಿತ್ತು. ಯಾಕಪ್ಪ ಅಂತಂದರೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೇಳ್ತೀನಿ ಯಾಕೆ ಅಂತ. ನಾನು ಆಗಲೇ 2 ಇಯರ್ಸ್ ಆಗಿತ್ತು ನಾನು ಗೌರಿ ಹಬ್ಬಕ್ಕೆ ಹೋಗಿರಲಿಲ್ಲ. ನನ್ನ ಮದುವೆಯಾಗಿ 6 ಇಯರ್ಸ್ ಆದ್ರೂ ಕೂಡ ನಾನು ಗೌರಿ ಹಬ್ಬ ಅಟೆಂಡ್ ಮಾಡಿರೋದು 2 ವರ್ಷ ಮೋಸ್ಟ್ಲಿ. ನಾನು ಜಾಸ್ತಿ ಅಪ್ಲೋಡ್ ಹೋಗೋಕ್ಕೆ ಆಗಿರಲಿಲ್ಲ. ಯಾಕಪ್ಪ ಅಂತಂದರೆ ತುಂಬ ಹುಷಾರಿರಲಿಲ್ಲ ಮುದ್ದುಗೆ. ಗೌರಿ ಹಬ್ಬದ ದಿನ ಗಣಪತಿ ಕೊಡಬೇಕು ಅಂತ ಖುಷಿಯಿಂದ ಕೊಟ್ಟೆ, ಆದರೆ ರಾತ್ರಿಗೆ ಯಾಕೆ ಕೊಟ್ಟೆ ಅನ್ನೋ ಮಟ್ಟಕ್ಕೆ ಫೀಲ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಕೊಡೋಕ್ಕಾಗಿರಲಿಲ್ಲ. ಆಮೇಲೆ ಅವನಿಗೆ ತುಂಬ ಹುಷಾರು ತಪ್ಪಿ ಅವನು ನನಗೆ ಸಿಕ್ಕಿರೋದು ಹೆಚ್ಚು ಅಂತ ಹೇಳ್ಬೋದು ನಾನು. ಹಾಗಾಗಿ ಈ ವರ್ಷ ಹೋಗೋಣ ಅಂತ ಅಂದ್ಕೊಂಡೆ. ಸುಮಂತ್ ಅವ್ರು ಕೂಡ ಏನಾಗಲ್ಲ ಹೋಗು ಗೌರಿ ಹಬ್ಬಕ್ಕೆ ಅಂತಂದ್ರಲ್ಲ ಅಂದ್ಬಿಟ್ಟು ಹೊರಟಿದ್ದೀನಿ. ಅದು ಗೊತ್ತಿಲ್ಲದೆ ತುಂಬ ಜನ ಮಾತಾಡಿದ್ರು. ಏನಂತ ಮಾತಾಡೋದು, ಲಾಸ್ಟ್ ಇಯರ್ ಕೂಡ ಅಪ್ಪನ ಮನೇಲಿ ಏನೂ ದಿಕ್ಕಿಲ್ಲ, ಅದಕ್ಕೆ ಹೋಗಿಲ್ಲ ಅಂತ ಅಂದರು. ನೀವು ಅಂದ್ಕೊಂಡಿರೋ ತಪ್ಪು. ನಮ್ಮ ಅಪ್ಪನ ಮನೇಲಿ ಎಲ್ಲ ಇದೆ. ಅವರ ಹಣಕಾಸಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದ್ದರೂ ಕೂಡ ಪ್ರೀತಿಲಿ ಏನು ಕಮ್ಮಿ ಇಲ್ಲ ನಿಮ್ಮ ಥರ. ನೀವು ಹಿಂದೆ ಮಾತಾಡಿದ್ರೆ ನಂಗೆ ಗೊತ್ತಾಗಲ್ಲ ಅಂತ ಅನ್ಕೋಬೋದು. ನೀವು ಮಾತಾಡೋದು ಕೇಳಿಸ್ಕೊಳ್ಳೋಷ್ಟು ಕಿವಿ ನನಗಿದೆ. ಹಂಗಾಗಿ ನೀವು ಎಷ್ಟಾರ ಮಾತಾಡಿ, ನಾನು ಇಷ್ಟ ಬಂದಾಗ ನಾನು ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ಮಂಡ್ಯ ಬಂದ್ವಿ ಫೈನಲಿ. ಮಂಡ್ಯದಲ್ಲಿ ಅದೇ ಹೇಳಿದ್ನಲ್ಲ, ಗೌರಮ್ಮನ ತೊಗೋಬೇಕು ಅಂತ ಅಂದ್ಬಿಟ್ಟು, ಹಂಗಾಗಿ ತೊಗೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ಇನ್ನು ಫೈನಲಿ ತೊಗೊಂಡು ಚಿಕ್ಕದು ಕೂಡ ನಾವು ತೊಗೊಂಡಿರೋ ಗಣಪತಿ ಯಾವುದು ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ನಾನು. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಿನಿಮಾ ಕೂಡ ಗಣಪತಿನ ತುಂಬ ನೋಡ್ತಾ ಇದ್ದಾರೆ. ಅವ್ನಿಗೆ ತುಂಬ ಇಷ್ಟ ಆಗ್ಬಿಟ್ಟೈತೆ, ತೊಗೊಂಡು ಹೋಗೋಣ ಅನ್ನೋ ಮಟ್ಟಕ್ಕೆ ತುಂಬ ಖುಷಿ ಪಡ್ತಾಯಿದ್ರು. ಇನ್ನು ಮಂಡ್ಯದಲ್ಲಂತೂ ತುಂಬ ಜನ ಮಾತ್ರ, ಯಾಕಂದರೆ ಎಲ್ಲ ಗಣೇಶ ಗೌರಿ ತೊಗೊಳಕ್ಕೆ ಬಂದಿದ್ರಲ್ಲ. ಹಂಗಾಗಿ ಗೌರಿ ಪೂಜೆ ಮಾಡೋರು ಕೂಡ ಗೌರಮ್ಮನ ತುಂಬ ಚೆನ್ನಾಗಿ ತೊಗೊಂಡೋದ್ರು. ಗೌರಮ್ಮ ಅಂತೂ ತುಂಬ ಇಷ್ಟ ಆಯಿತು, ನಾನು ಮಾತ್ರ ಸಿಕ್ಕಾಪಟ್ಟೆ. ಹಂಗೂ ಅವ್ರು ಕೇಳಿದೆ ಕೊಡಿ ಫೋಟೋ ತೊಗೋತೀನಿ ಅಂತ ಅಂದ್ಬಿಟ್ಟು. ಇಲ್ಲ ಅಕ್ಕ ವಿಡಿಯೋ ಮಾಡ್ಕೊಳ್ಳಿ, ತೊಗೊಳಕ್ಕಾಗಲ್ಲ, ಕೈಲಿ ಇಟ್ಕೊಂಡ್ರೆ ತೂಕ ಇದೆ ಸ್ವಲ್ಪ ಅಂತಂದರು. ಹಾಗಾಗಿ ಇಲ್ಲೆಲ್ಲ ನೋಡ್ಕೊಂಡು ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬಂದರೆ ರಾಖಿ ಹಬ್ಬ. ಬನ್ನಿ, ನೀನೆಲ್ಲ ಫುಲ್ ವಾಯ್ಸ್ ಅಲ್ಲೇ ಕೊಡ್ತೀನಿ, ನಾನು ಕೊಡಲ್ಲ. ಸ್ಟಾರ್ಟ್ ಮಾಡಿ ವಿಡಿಯೋ. ಕೈಗೋ ಸಿಕ್ಕೋ, ಕೈ ಹಿಡಿ ಮುಂದೆ ಒಂದೊಂದು ಚೂರು. ಗುಡ್. ಅವ್ನಿಗೆ ಬೇಕು, ಅವನು ಕೈ ಫಸ್ಟ್ ತೋರಿಸ್ತಾನೆ. ಕೈಗೆ ಇಕ್ಸ್ಕಪ್ಪ. ಸಾಕು. ರಾಖಿ ಕಟ್ಟಿ ದುಡ್ಡಿಸ್ಕೊಳ್ಳೋರು ಅವರು, ಕಟ್ಟೋರು ಮಾತ್ರ ಅವ್ರ ಅವ್ವ. ಅವನು ಹುಡುಕುತ್ತಿ. ಇಲ್ಲ ನೋಡಿ ಇಬ್ರೆ ಇಟ್ಕೊಳ್ಳಿ. ಇಲ್ಲ ನೋಡಿ ಹಂಗ ಮುದ್ದು ಇಲ್ಲ ನೋಡು. ನಿಮ್ಮ ಕೈ ಹಾಕತ್ತಾರೆ ಅಲ್ಲಿ ನೋಡಿ. ಆರ್ತಿ ನೋಡ್ಬೇಕು, ಆರ್ತಿ ನೋಡಿ ನೀವು. ಅದು ವಿಡಿಯೋ ಡಿಲೀಟ್ ಮಾಡೋದಿನ. ಸಾಕು. ಸಾಕು. ಸಣ್ಣ ಮಾಡ್ಕಪ್ಪ. ಇನ್ನು ರಾಖಿ ಹಬ್ಬ ಮುಗೀತು. ಇವ್ರು ಕಟ್ಬೇಕು ಅನ್ನೋದಕ್ಕೋಸ್ಕರನೇ ಬಂದಿದ್ರು ಇಲ್ಲಿ. ನಮ್ಮ ಬನ್ನಿ. ಅವ್ರಪ್ಪ ಆದ್ರೂ ಅಷ್ಟೇ ಅವ್ನ ಹೆಸರಿಡ್ದ ಕರೀದು. ಮಗ 3 ರೈಡ್ ಹೋಗ್ಬಾರ್ದು ಬಾ.
ಕಣ್ಣಾದ್ರೆ ಜಾಸ್ತಿ ಕಾಣ್ತದಲ್ಲ. ಯಾಕೆ ನಾನು ತಗೋಬಾ ಅಂತ ಹೇಳಿದ್ನ ನಿನ್ಗೆ? ನಾನು ಕೊಟ್ಟಿದ್ದ ಅಮೌಂಟ್ ನಿನ್ ಗಣಪತಿ ತರಬೇಕಿತ್ತು. ಸಣ್ಣ ಮಾಡ್ಕೊಳ್ಳಿ ಎಲ್ಲ ಕೈ ಮುಕ್ಕಳಿ. ಸಾಕು ಸಾಕು ಸಾಕು. ನಾನು ಆ ಕೈಗಳು ಒಳ್ಳೆ ಬುದ್ಧಿ ಕೊಡಪ್ಪ, ಇನ್ನೇನು ಕೊಡ್ದವ್ರು ಸರಿ. ತೂಕವಾಗಿ ಒಳ್ಳೆ ಬುದ್ಧಿ ಮೊದ್ಲು ದೊಡ್ಡ ಕಾಣಕ್ಕೆ. ಇನ್ನು ಇವ್ರ ಜೊತೆಲೆಲ್ಲ ಆಡ್ಕೊಂಡು ಲಾಸ್ಟಲ್ಲಿ ಗೌರಿ ಮನೆಗೆ ಬಂದ್ವಿ. ಗೌರಿ ಗುಡಿ ಅಂತ ಹೇಳ್ತಾರೆ ಇಲ್ಲಿ. ನಾವು ಸೈಡಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಗೌರಿ ಬುದ್ಧಿನ. ಹಂಗೆ ನಾನು ಪೂಜೆ ಎಲ್ಲ ಮಾಡಿಸ್ಕೊಂಡು ಅಕ್ಕನ್ನು ಮಾತಾಡಿಸ್ಕೊಂಡು ನಾವು ಕೂಡ ಬಂದ್ವಿ. ಇನ್ನು ಚಿನಿಮಾ ಮಾತ್ರ ಅವ್ರ ಅತ್ತೆ ಪ್ರೆಗ್ನೆಂಟ್ ಅಲ್ಲ, ಹಂಗಾಗಿ ಎಕ್ಸಸೈಸ್ ಮಾಡತ್ತೆ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದಾರೆ ಇಬ್ರಿಗೂ. ಈ ಥರ ಮಾಡ್ಬೇಕಂತೆ, ಆ ಥರ ಮಾಡಿದ್ರೆ ಹೆಲ್ದಿಯಾಗಿರ್ತಾನಂತೆ. ಹಂಗಾಗಿ ಈ ಥರ ಮಾಡು ಅಂತ ಹೇಳ್ಕೊಡ್ತಾ ಇದ್ದ. ಇನ್ನು ನಮ್ಮಮ್ಮ ಕೂಡ ಸ್ವಲ್ಪ ಬಂದು ಫೈನಲಿ ಬೆಳಿಗ್ಗೆಯಿಂದ ಬೈಸ್ಕೊಂಡಿರಲಿಲ್ಲ, ಹಬ್ಬದ ದಿನ ಲಾಸ್ಟಲ್ಲಿ ಬೈಸ್ಕೊಂಡೆ. ರೆಡಿಯಾಗಿದೆ ಕಣಿಸಿದ್ರೆ ಯಾರು ನೋಡ್ತಾರೆ ನಿನ್ನ ಅಂತ ಬೈಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಬಂದೆ. ಗಣಪತಿ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಕೊಡ್ತಾ ಇರೋದು ಇದೇನೆ, ಪುಟ್ಟು ಗಣಪತಿ ಇನ್ನು ಮುಂದೆ ಇದೆಯಲ್ಲ ಆ ಸಾಯಿಬ್ರನ್ನೇ ನಾನು ಕೊಡ್ತಾ ಇರೋದು. ನೋಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರೆಲ್ಲ. ಹಾಗೇ ಖುಷಿಯಿಂದ ಲೈಕ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ನಾ ಗಣಪತಿ ಸೂಪರ್ ಆಗೈತೆ ನೋಡಿ, ಇಷ್ಟಪಟ್ಟು ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ. ನಿಮಗೂ ಕೂಡ ಒಳ್ಳೇದಾಗಲಿ, ನಮಗೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಇನ್ನು ಅಲ್ಲಿ ಪೂಜೆಗೆ ಕೂಡ ಎಲ್ಲ ರೆಡಿ ಆಯಿತು. ಇನ್ನು ಪೂಜೆ ಕೂಡ ಎಲ್ಲ ರೆಡಿಯಾಗಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ಸ್ವಲ್ಪ ಏನೇ ಆದರೂ ಚಿಕ್ಕ ಗಣಪತಿ ತೊಗೋಬೇಕು, ಯಾವುದೇ ಹುಡುಗರು ಕೂಡ ಹೇಳೋದೆ. ಯಾಕಪ್ಪ ಅಂದರೆ ಚಿಕ್ಕದಾದರೆ ಅಚ್ಚುಕಟ್ಟಾಗಿ ಪೂಜೆ ಮಾಡಿಸ್ಕೊಳ್ಳುತ್ತೆ. ಇಲ್ಲ ಅಂದರೆ ಸ್ವಲ್ಪ ಇದು ಪ್ರಾಬ್ಲಮ್ಮು, ಜಾಸ್ತಿ ಹೂವು ಹಾಕಂಗಿಲ್ಲ, ಎಡಕ್ಸಲ್ಲ, ಸ್ವಲ್ಪ ಎತ್ತರ ಜಾಸ್ತಿ ಇದೆ, ಹಂಗಾಗಿ ಸ್ವಲ್ಪ ರಿಸ್ಕ್ ಆಗುತ್ತೆ. ಏನೇ ಆದರೂ ಚಿಕ್ಕ ಗಣಪತಿ ಕೊಟ್ಟು ಚಿಕ್ಕದಾಗಿ ಗ್ರ್ಯಾಂಡಾಗಿ ಪೂಜೆ ಮಾಡಿಸಿ ಖುಷಿಯಿಂದ ಕಳಿಸ್ಕೊಡ್ಬೇಕು ಗಣಪತಿನ. ಹಂಗಾಗಿ ನಾನು ಹೇಳೋದಷ್ಟೇ, ಚಿಕ್ಕದೇ ತೊಗೊಳ್ಳಿ, ಜೋರಾಗಿ ಮಾಡಿ, ನಿಮ್ಗೆ ಎಷ್ಟು ಖುಷಿ ಅನಿಸುತ್ತೋ ಅಷ್ಟು ಜೋರಾಗಿ ಮಾಡಿ ಕಳಿಸಿ ಅಂತ ಹೇಳ್ತೀನಿ ನನ್ನ ಕಡೆಯಿಂದ. ಹಂಗಾಗಿ ಗಣಪತಿ ಕೂಡ ಫುಲ್ಲು ಮಿಂಚಿಂಗು ಸೂಪರಾಗಿತ್ತು ಮಾತ್ರ. ನಂಗೆ ಏನಂತಾರೆ ತುಂಬ ಇಷ್ಟ ಆಯಿತು, ದೊಡ್ಡದಾದರೂ ಕೂಡ. ಅಂದರೆ ಅದೇ ಪೂಜೆ ಸರಿಯಾಗಿ ಆಗಲ್ಲ ಅಂತ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ನೋಡಿ ಈಗ ಅವನಲ್ಲಿ ಹತ್ತಿ ಹಾಕ್ಬೇಕಲ್ಲ, ಹಂಗಾಗಿ ಇಲ್ಲ ಅಂದಿರಿ ಏನಷ್ಟು ತಲೆ ಕೆಡಿಸ್ಕೊಳಂಗಿಲ್ಲ. ಚಿಕ್ಕ ಗಣಪತಿ ಇದ್ರಿ ನೋಡಿ ಚೆನ್ನಾಗಿ ಮಾಡಿಸ್ಕೊಳತ್ತೆ. ಇನ್ನು ಪಟಾಕಿ ಸೌಂಡ್ ಅಂತ ಇವಿ ಜಾಸ್ತಿ. ಇನ್ನು ಪೂಜೆ ಸ್ಟಾರ್ಟ್ ಮಾಡೋಣ ಬನ್ನಿ, ಸ್ಟಾರ್ಟ್ ಆಗ್ತಿದೆ. ಸ್ವಲ್ಪ ಹಂಗೆ ಇರ್ಬೋದು. प्रोक्त वेदांते च प्रतिष्ठिताः तस्य प्रगतिनस्य यः प्रसंहे ईश्वरः अनया ಕ್ಲಿಯರೆನ್ಸ್ ಆಯ್ತಾ ಕಣ ನನ್ನ ಫೋನು. ಇನ್ನು ಪೂಜೆ ಮುಗಿಸಿ ಮನೆ ಕೂಡ ಬಂದೆ. ಅಮ್ಮ ದೃಷ್ಟಿ ಆಗೈತೆ ಅಂದ್ಬಿಟ್ಟು ಕಪ್ಪ ಊರಾಗ್ಲ ಹಾಕಿದ್ರು, ಎಲ್ಲರೂ ಅಳಿಸ್ತಾ ಇದ್ದೆ ನಾನು. ಯಾಕಪ್ಪ ನಾ ಅಷ್ಟು ಅಗ್ಲ ಹಾಕಿ ಹಿಡಿ ತೆಗೆದ್ಮೇಲೆ ಸ್ವಲ್ಪ ಇಕ್ಬೇಕು ಅಮ್ಮ. ಯಾವಾಗಲೂ ಅಷ್ಟೇ, ನಾನು ಇಲ್ಲಿ ಅಂತಾರೆ ಅಜ್ಜಿ ಮನೆಗೆ ಹೋದ್ರು ಕೂಡ ದೃಷ್ಟಿ ತೆಗೆದೇ ತೆಗಿತಾರೆ. ಹಾಗೆ ವಿಡಿಯೋ ನೋಡಿ ಅದಕ್ಕೆಲ್ಲ ತುಂಬಾ ಥ್ಯಾಂಕ್ ಯು.